ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೈಪಿಂಗ್ನ ನೀಟಾಗಿ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳಕತ್ತೀರಿ ಪೈಪಿಂಗ್ ಬರ್ತಾ ಇಲ್ಲ ಅಂತೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಬನ್ನಿ ಇವಾಗ ಫಸ್ಟು ಏನು ಮಾಡಬೇಕು, ಈ ಥರ ಬಟ್ಟೆ ಉಳಿದಿರ್ತೈತಲ್ಲ, ನಾವು ಪೈಪಿಂಗಿಗೆ ಯಾವಾಗಲೂ ಕ್ರಾಸ್ ಪೀಸ್ನ ತೊಗೋಬೇಕು. ಕ್ರಾಸ್ ಪೀಸ್ ತೊಗೊಂಡ್ರೆ ತುಂಬ ನೀಟಾಗಿ ಬರ್ತೈತಿ. ಅಕಸ್ಮಾತ್ ಏನೋ ಅನಿವಾರ್ಯವಾಗಿ ನಮ್ಗೆ ಬಟ್ಟೆ ಕಡಿಮೆ ಉಳಿದೈತಿ, ಬಟ್ಟೆ ಬರ್ತಾ ಇಲ್ಲ ಅಂತ ಅಂದ್ರಷ್ಟೇ ಸ್ಟ್ರೇಟ್ ಪೀಸ್ ತೊಗೋರಿ. ಆಲ್ಮೋಸ್ಟ್ ನಾವು ಬಟ್ಟೆ ಕಟ್ಟಿಂಗ್ ಮಾಡುವಾಗ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಬಟ್ಟೆ ಉಳಿಯೋ ಥರ ಕಟ್ಟಿಂಗ್ನ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನಡಿತೈತಿ. ಅಂದರೆ ಪೀಸ್ನ ಎಲ್ಲೆಲ್ಲಿ ಇಟ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಸ್ವಲ್ಪ ಬಟ್ಟೆ ಉಳಿಸ್ಬೋದು ಅಂಥೇಳಿ ಫಸ್ಟ್ ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೊರಿ. ಯಾಕಂದರೆ ನಾವು ಲೈನಿಂಗ್ ಕ್ಲಾತ್ನ ಎಲ್ಲೆಲ್ಲಿ ಹಾಕೊಂಡು ತಗೊಂಡ್ಬಿಟ್ರೆ ಒಂದೊಂದು ಸರಿ ಏನಾಗ್ತೈತಿ, ಬಟ್ಟೆ ಉಳಿಯೋದೇ ಇಲ್ಲ. ನಮ್ಗೆ ಜಾಸ್ತಿ ಇರುತ್ತದ, ಆದರೂ ಕೂಡ ಉಳಿಯೋಂಗಿಲ್ಲ, ಆ ಥರ ಆಗ್ಬಿಡ್ತೈತಿ. ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಪೈಪಿಂಗಿಗೆ ಕ್ರಾಸ್ ಪೀಸ್ನ ನೋಡಿರಿ ಈ ರೀತಿ ಕಟ್ಟಿಂಗ್ ಮಾಡ್ಕೊರಿ. ಈ ಪಟ್ಟಿ ಅಗಲ ನಮಗೆ 1.5 ಇಂಚಷ್ಟು ಬರಬೇಕು, ಆ ಥರ ಕಟ್ಟಿಂಗ್ ಮಾಡ್ಕೊರಿ. ಇಷ್ಟು 4 ಪೀಸ್ ಆದ್ರೆ ಆಗ್ತೈತೆ ಉದ್ದ. ಇವಾಗ ಬರ್ರಿ ಜಾಯಿಂಟ್ ಮಾಡ್ಕೊಳ್ಳೋಣ. ನಿಮ್ಮನ್ನ ನೋಡ್ರಿ, ಇವಾಗ ಈ ರೀತಿ ಇವು ಚೂಪ್ ಇರ್ತಾವಲ್ಲ, ಇವನ್ನ ಈ ರೀತಿ ಆಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಆಗಬೇಕಿದು ಬಟ್ಟೆ. ಈ ರೀತಿನೇ ನೀವು ಆಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊರಿ. ನೋಡ್ರಿ, ಇದನ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರಂಗಿಲ್ಲ. ಇದರ ಆಪೋಸಿಟ್ ಸೈಡ್ ಈ ರೀತಿ ಟರ್ನ್ ಮಾಡಿರಿ. ಟರ್ನ್ ಮಾಡಿ ಆಪೋಸಿಟ್ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡ್ರಿ ನೋಡ್ರಿ ಈ ಥರ ಸ್ಟಿಚ್ ಮಾಡಿದ ಮೇಲೆ ಒಂದು ಸೈಡ್ ಫೋಲ್ಡ್ ಮಾಡ್ಕೊರಿ. ಈ ರೀತಿ ಫೋಲ್ಡ್ ಮಾಡ್ಕೊರಿ. ನೋಡ್ರಿ, ಒಂದು ಸೈಡು ಪೂರ್ತಿಯಾಗಿ ಈ ರೀತಿ ಫೋಲ್ಡ್ ಮಾಡಿರಿ. ಮಾಡಿದ ನಂತರ ಇವಾಗ ಮುಂದಲ್ ತುದಿನ ಈ ರೀತಿ ಕಟ್ ಮಾಡ್ಕೊರಿ. ನೋಡ್ರಿ ನೆಕ್ಸ್ಟ್ ಈ ಬಟ್ಟೆನ ನಾ ಎಲ್ಲ ಬ್ಲೌಸ್ ರೆಡಿ ಮಾಡ್ಕೊಂಡಿನಿ. ಇದನ್ನು ಪೈಪಿಂಗ್ ಮಾಡ್ತೀನಿ ಫಸ್ಟ್. ಇವಾಗ ನೋಡ್ರಿ ಈ ರೀತಿ ಮುಂದ್ಗಡೆ ಫೋಲ್ಡ್ ಮಾಡಿರಿ.
ಫೋಲ್ಡ್ ಮಾಡಿ ಹೊಲಿಗೆ ಹಾಕೋರಿ. ಈ ಪೀಸು ಇಷ್ಟೇ ಇರಬೇಕು. ತುಂಬ ಏನಾದರೂ ಜಾಸ್ತಿ ಅಗಲ ಅನಿಸಿದ್ರು ಸ್ವಲ್ಪ ಮುಂದ್ಗಡೆ ಕಟ್ಟಿಂಗ್ ಮಾಡ್ಕೊರಿ, ನಡಿತೈತಿ ನೋಡಿರಿ. ನೆಕ್ಸ್ಟ್ ಇವಾಗ ಫಸ್ಟು ಮುಂದ್ಗಡೆ ಇಲ್ಲಿ ರಫ್ ಮಾಡ್ಕೊರಿ. ರಫ್ ಮಾಡ್ಕೊಂಡ ನಂತರ ಸ್ಟಿಚ್ ಮಾಡ್ಕೊರಿ. ನೋಡ್ರಿ, ಅಕಸ್ಮಾತ್ ಏನಾದರೂ ಬೆನ್ ಪಟ್ಟಿಲಿ ಜಾಸ್ತಿ ಆಗಿತ್ತು ಕಡಿಮೆ ಆಗಿತ್ತು ಅಂತಂದ್ರೆ ಪೈಪಿಂಗ್ ಮಾಡುವಾಗ ಒಂದ್ಸರಿ ಅಳತೆ ಬ್ಲೌಸ್ ತೊಗೊಂಡು ಈ ರೀತಿ ಚೆಕ್ ಮಾಡ್ಕೊರಿ. ಚೆಕ್ ಮಾಡಿದ ನಂತರ ಅದು ಕರೆಕ್ಟಾಗಿತ್ತಂದ್ರೆ ಬಿಟ್ಕೋರಿ. ಇಲ್ಲ ಸ್ವಲ್ಪ ಮೇಲ್ಗಡೆ ಬಂದಿತ್ತಂದ್ರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಚೂರು ಕೆಳಗಡೆ ಕಟ್ಟಿಂಗ್ನ ಮಾಡ್ಕೊರಿ, ನಡಿತೈತಿ. ನೆಕ್ಸ್ಟ್ ಇವಾಗ ಈ ರೀತಿ ರೌಂಡಾಗಿ ಅಟ್ಯಾಚ್ ಮಾಡಿರಿ. ಹೊಲಿಗೆ ನೀಟಾಗಿ ಹಾಕ್ರಿ, ತುಂಬ ಹೆಚ್ಚು ಕಡಿಮೆ ಆಗ್ತಾ ಬರಬೇಡ್ರಿ. ಲಾಸ್ಟಲ್ಲಿನೂ ಸಹ ಅದೇ ಥರನ ಬಟ್ಟೆನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ರಫ್ ಹೊಡೀರಿ. ಯಾವಾಗಲೂ ನಾವು ಬ್ಲೌಸಿಗೆ ಸ್ಟಿಚ್ ಮಾಡುವಾಗ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟು ಎರಡು ಕಡೆ ನಾವು ರಫ್ ಹೊಡಿಬೇಕು. ರಫ್ ಹೊಡೆದ್ರೆ ನೀಟಾಗಿ ಬರ್ತೈತಿ. ಇಲ್ಲಿ ನೋಡ್ರಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊರಿ. ನೋಡ್ಕೊಂಡು ಕಟ್ ಮಾಡ್ಕೊರಿ. ಮತ್ತು ಪೂರ್ತಿ ಒಳಗಡೆ ಬಟ್ಟೆ ಹೊಲಿಗೆಗೆ ಹೋಗೋ ಥರ ಕಟ್ ಮಾಡ್ಕೊಬೇಡ್ರಿ. ನೀಟಾಗಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬಟ್ಟೆನ ಈ ರೀತಿ ಮಾಡಿಕೊಂಡು ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಹೊಲಿಗೆನ ಎಲ್ಲಿ ಹಾಕ್ಕೋಬೇಕು ಅಂತಂದ್ರೆ ಇಲ್ಲಿ ಕರೆಕ್ಟಾಗಿ ನಾವು ಬಟ್ಟೆ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಲೈನ್ನ ಹಾಕ್ಕೋಬೇಕು. ನೋಡ್ರಿ, ಮುಂದ್ಗಡೆ ಒಂಚೂರು ರಫ್ ಹೊಡೀರಿ. ನೆಕ್ಸ್ಟ್ ಈ ರೀತಿ ಬಟ್ಟೆನ ಎಳಿತಾ ಬರ್ರಿ. ನೀಟಾಗಿ ಒಂದು ರಿಂಗ್ ಥರ ಪೈಪಿಂಗ್ ಥರ ಬರುತ್ತದು.
ನೋಡಿರಿ ಪೈಪಿಂಗ್ ಎಷ್ಟು ನೀಟಾಗಿ ಬಂತಂತೇಳಿ. ನಾವು ಕ್ರಾಸ್ ಪೀಸ್ ಮೇಲೆ ಪೈಪಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಇದೇ ರೀತಿನೇ ಒಂದ್ಸರಿ ಟ್ರೈ ಮಾಡಿರಿ. ನೋಡ್ರಿ ಬ್ಯಾಕ್ ಸೈಡನ್ನು ಈ ರೀತಿ ಬಂದೈತಿ. ಇದು ಇನ್ನೂ ಸ್ಮೂತ್ ಬಟ್ಟೆ ಅಲ್ಲ, ಈ ಥರ ಕಾಣಿಸ್ತೈತಿ. ಕಾಟನ್ ಬಟ್ಟೆ ಇದ್ರೆ ಇನ್ನೂ ನೀಟಾಗಿ ಬರ್ತಾವೆ. ಫಸ್ಟ್ನೇ ಟ್ರೈ ಮಾಡ್ತಾಯಿದ್ರೆ ನೀವು ಫಸ್ಟ್ನೇ ಸರಿ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡೋರಿದ್ರೆ ಕಾಟನ್ ಬಟ್ಟೆ ಮೇಲೆ ಟ್ರೈ ಮಾಡಿರಿ. ಟ್ರೈ ಮಾಡಿದ ನಂತರ ಈ ಥರದ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ ಟೋಟಲಾಗಿ 13,000 ಜನ ಸಬ್ಸ್ಕ್ರೈಬರ್ ಆದರು. ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಯಾವತ್ತೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ರೀ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.